ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗ್ಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಈ ಸ್ಟೋರಿ ನೋಡಿದ್ರೆ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ನಾನು ಕೀರ್ತಿಶ್ರೀ. ಒಂದು ಮರ್ಡರ್ ಕೇಸ್, ನೂರಾರು ಜನ ಕಣ್ಣೆದುರೇ ನಡೆದ ರೌಡಿಯೊಬ್ಬನ ಕೊಲೆ. ಬಿಜೆಪಿ ಎಂಎಲ್ಎ ಒಬ್ಬರಿಗೆ ತಗ್ಲಾಕೊಂಡಿದೆ. ದಟ್ ಎಂಎಲ್ಎ ಇಸ್ ಬೈರತಿ ಬಸವರಾಜ್. ಈತ ರೌಡಿ ಕೊಲೆ ಕೇಸ್ನಲ್ಲಿ ಆರೋಪಿ ನಂಬರ್ 5. ಈ ರೌಡಿ ಬಿಕ್ಲು ಕೊಲೆಗೆ ಸ್ಕೆಚ್ ಹಾಕಿದ್ದಾರೆ ಅನ್ನೋದನ್ನ ಆತನೇ ತನ್ನ ತಾಯಿಗೆ ಮೊದಲೇ ಹೇಳಿದ್ದ. ತಾಯಿಯ ಕಣ್ಣೆದುರೇ ಬಿಕ್ಲು ಶಿವ ಪೀಸ್ ಪೀಸ್ ಆಗಿ ಹೋದ. ಸ್ಕೆಚ್ ಹಾಕಿದ್ದಾರೆ ಹುಷಾರು, ತಾಯಿಗೆ ಹೇಳಿದ್ದ ರೌಡಿ ಮಗ. ನೂರಾರು ಜನರ ಕಣ್ಣೆದುರೇ ಹೆಣವಾದ ಬಿಕ್ಲು ಶಿವ. ಭೀಕರ ದೃಶ್ಯ ಹೇಳಿದ ಭಯಾನಕ ಸತ್ಯ. ಅರೆಸ್ಟ್ ಆಗ್ತಾರ ಬೈರತಿ ಬಸವರಾಜ್. ಕ್ಯಾರ್ಪುರಂ ರಕ್ತ ಚರಿತ್ರೆ. ದೇಹ ಅಂತ ಒಳಗೊಳಗೆ ಸ್ಕೀಮ್ ಆಗ್ತಾರೋ, ಒಂದೇ ತಟ್ಟೆಲಿ ಅನ್ನ ತಿಂದು ಮೂರ್ತ ಇಡ್ತಾರೋ. ವೀಕ್ಷಕರೇ, ಮೊದಲು ಈ ದೃಶ್ಯ ನೋಡಿ. ಬೆಂಗಳೂರಿನ ಹಲಸೂರು ಕೆರೆ ಸಮೀಪವೇ ಬಿಕ್ಲು ಶಿವ ಹೆಣವಾಗಿದ್ದು ಹೀಗೆ. ಕೊಲೆಗಡುಕರು ಬಿಕ್ಲು ಶಿವನನ್ನ ಕೊಚ್ಚಿ ಕೊಚ್ಚಿ ಕೊಲೆ ಮಾಡ್ತಾ ಇರೋ ದೃಶ್ಯ ಇದು. ನೂರಾರು ಜನರಿದ್ದರೂ ಒಬ್ಬರು ನೋಡಲಿಲ್ಲ. ಒಂದು ಸೈಟ್ ಮಾಡಿದ್ರು ಅವರು ಶಿವಪ್ರಕಾಶ್ ಅಂತ. ಅಲ್ಲಿ ಬಂದು ಡಮಾಲೇಷನ್ ಮಾಡಿದ್ರು. ಬಡವ್ರನ್ನ ಸಿಕ್ಕಿದ್ರು, ಡಮಾಲೇಷನ್ ಆಯಿತು. ಅದರಿಂದ ಗೆಲಾಟ ಆಗಿತ್ತು ಅಷ್ಟೇ. ಅವ್ರ ಜಗ ಅಂತ ಒಬ್ಬರು. ಇಲ್ಲ, ಗೊತ್ತಿಲ್ಲ, ನೋಡಿಲ್ಲ, ನಾವು ನೋಡಿಲ್ಲ. ಇವರು ಬಿಲ್ಡರ್ಸ್ ಅನ್ನ ಎಕ್ಸ್ಪೆನ್ ಪಾಯಿಂಟ್ ಅಂತ ಇಕ್ಕಿದ್ರು. ಬಿಲ್ಡರ್ಸ್ ಮನೆಗಳು ಕಟ್ಟಿ ಮಾರೋದು. ಅವ್ರ ಮನೆ ಇಲ್ಲೇ ಇರೋದು. ಪ್ರತ್ಯಕ್ಷದರ್ಶಿ ಹೇಳಿರೋ ಪ್ರಕಾರ ಆತ ಏನನ್ನೂ ನೋಡಿಲ್ಲ. ಆದ್ರೆ ಅಟ್ಯಾಕ್ ಮಾಡಿದವರು ಯಾರು ಅನ್ನೋದನ್ನ ಊಹೆ ಮಾಡ್ತಾನೆ. ಅವನ್ ಯಾರೋ ಜಗ್ಗ ಅಂತಾನೆ. ಆ ಜಗ್ಗ ಯಾರು ಅಂತ ನೋಡಿದ್ರೆ ಹೊರ ಬರೋ ಹೆಸರೇ ಬೈರತಿ ಬಸವರಾಜ್ ಅವರದ್ದು. ಬೈರತಿ ಬಸವರಾಜ್ ಕೆಆರ್ಪುರಂ ಎಂಎಲ್ಎ. ಇನ್ನು ರಕ್ತದ ಕಲೆಗಳು ಕೂಡ ಅದೇ ಹಾಗೆ ಇರುವಂಥದ್ದು. ಯಾಕಂದರೆ ಕೊಲೆಗೆ ಕಾರಣ ಏನಂತಂದರೆ ಯಾವುದೋ ಒಂದು ಲ್ಯಾಂಡ್ನ ಲಿಟಿಗೇಷನ್ ಅಂತಲೂ ಕೂಡ ಈಗಾಗಲೇ ಹೇಳಲಾಗ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಈ ವಿಚಾರವಾಗಿ ಈಗ ಕೊಲೆ ಆದಂಥ ಶಿವಪ್ರಕಾಶ್ ಏನಿದ್ದಾರೆ ಅವರು ಕೂಡ ಈಗ ಏನೋ ಫೆಬ್ರವರಿ ತಿಂಗಳಲ್ಲಿ ಅವರೊಂದು ಕಂಪ್ಲೇಂಟನ್ನು ಕೂಡ ಭಾರತೀನಗರ ಪೊಲೀಸ್ ಠಾಣೆಗೂ ಕೂಡ ಕೊಟ್ಟಿರ್ತಾರೆ. ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಕೂಡ ಒಂದು ಕಂಪ್ಲೇಂಟನ್ನು ಕೂಡ ಕೊಟ್ಟಿರ್ತಾರೆ. ಅದರಲ್ಲೂ ಕೂಡ ಅಂದರೆ ಕಂಪ್ಲೇಂಟಲ್ಲೂ ಕೂಡ ಮಾಜಿ ಸಚಿವರಾಗಿರುವಂಥ ಬೈರತಿ ಬಸವರಾಜ್ ಅವರ ಒಂದು ಹೆಸರನ್ನು ಕೂಡ ಈಗಾಗಲೇ ಅವರು ಮೆನ್ಷನ್ ಮಾಡಿರ್ತಾರೆ. ಯಾಕಂದರೆ ಅವರ ಜೊತೆ ಈ ಜಗ್ಗನ ಗ್ಯಾಂಗ್ ಏನಿದೆ ಅವರು ಕೂಡ ಈಗ ಶಾಮೀಲಾಗಿದ್ದಾರೆ. ಹೀಗಾಗಿ ಆ ಒಂದು ಜಮೀನನ್ನು ನಮಗೆ ಬಿಟ್ಕೊಡ್ಬೇಕು ಅಂತ ಹೇಳಿ ಈಗಾಗಲೇ ನನಗೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಈಗಾಗಲೇ ಆ ಒಂದು ವಿಚಾರವಾಗಿ ಆತ ಕಂಪ್ಲೇಂಟನ್ನು ಕೂಡ ಕೊಟ್ಟಿರ್ತಾನೆ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ. ಬಿದರಳ್ಳಿ ಹೋಬಳಿ ಕಿತ್ತಗನೂರು ಸಿಂಗಾರೆಡ್ಡಿ ಅನ್ನೋರಿಂದ ಕೊಲೆಯಾದ ಬಿಕ್ಲು ಶಿವ ಅಲಿಯಾಸ್ ಶಿವಪ್ರಕಾಶ್ ಜಿಪಿಎ ಮಾಡಿಸಿಕೊಂಡಿದ್ದಂತೆ. ಆ ಜಮೀನಿನ ವಿಚಾರಕ್ಕೆ ಬೈರತಿ ಬಸವರಾಜ್ ಎಂಟ್ರಿ ಆಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿರೋ ವಿಚಾರ. ಆಗ ಬೈರತಿ ಬಸವರಾಜ್ ಶಿಷ್ಯ ಜಗದೀಶ್ ಅಲಿಯಾಸ್ ಜಗ್ಗ ಇದೇ ಬಿಕ್ಲು ಶಿವನಿಗೆ ಆವಾಜ್ ಬಿಟ್ಟಿದ್ದ. இங்க வேலை பண்றோம், நான் முடிஞ்சதை பாத்துறேன். ஐய் ரவி, ಈಗ கொஞ்சம் கஷ்டம் மாட்டீங்க பாத்துறேன். நான் என் பூல் சொல்றா, நான் என் அம்மா டான் என்ன என்ன பின்ன என்ன பின்ன ஐய் ಕೆಲಸ ಮಾಡಿ ದಾಣ್ಣ ನೀವು. ಅದಾದ ಮೇಲೆ ಭಯ ಬಿದ್ದು ಬಿಕ್ಲು ಶಿವ ರಕ್ಷಣೆಗಾಗಿ ಪೊಲೀಸರ ಮೊರೆ ಹೋಗಿದ್ದ. ಪೊಲೀಸರ ಮೊರೆ ಹೋಗಿದ್ದರೂ ಅದು ಫೇಲ್ ಆಗಿ ಹೆಣವಾಗಿದ್ದಾನೆ. ನೀವು ನೋಡಿದ್ರಲ್ಲ ಕೊಲೆಯಾದ ಜಾಗದ ಸ್ಥಳವನ್ನ. 2 ಕಾರುಗಳ ಮಧ್ಯೆ ಅಟಕಾಯಿಸಿಕೊಂಡಿದ್ದ ಹುಡುಗರು ಬಿಕ್ಲು ಶಿವನನ್ನ ಎಸ್ಕೇಪ್ ಆಗೋದಿರ್ಲಿ,
ಕಮಕ್ ಕಿಮಕ್ ಅನ್ನೋಕ್ಕೂ ಬಿಡದೆ ಹೊಡೆದು ಹಾಕಿದ್ದಾರೆ. ಮುಖ ಚಿಂದಿ ಚಿತ್ರಾನ್ನವಾಗಿ ಹೋಗಿದೆ. ಮಗನ ಕೊಲೆಯನ್ನ ಕಣ್ಣಾರೆ ಕಂಡ ಹೆತ್ತ ತಾಯಿ ಇಲ್ಲಿ ನಿಂತಿದ್ದಾರಲ್ಲ, ಇಲ್ಲಿ ನಿಂತೆ ಬಿಕ್ಲು ಶಿವನ ತಾಯಿ ವಿಜಯಲಕ್ಷ್ಮಿ ತಮ್ಮ ಮಗನನ್ನ ಕೊಲೆಗಡುಕರು ಕೊಚ್ಚಿ ಹಾಕಿದ್ದನ್ನ ನೋಡಿದ್ದಾರೆ. ದಿಗ್ಭ್ರಮೆಗೊಂಡು ಭಯದಿಂದ ಚೀರಿ ಮಗನೇ ಅಂತ ಕೆಳಗಿಳಿದು ಓಡಿ ಬರುವಷ್ಟರಲ್ಲಿ ಅವರು ಕೊಚ್ಚಿ ಮುಗಿಸಿ ಪರಾರಿಯಾಗಿದ್ದಾರೆ. ಕೊಲೆಯಾಗೋದು ಮಗನಿಗೆ ಮೊದಲೇ ಗೊತ್ತಿತ್ತು. ತಮಿಳುನಾಡಿನಿಂದ ಬಂದು ಸ್ಕೆಚ್ ಹಾಕಿದ್ರು. ಅಮ್ಮನ ಬಳಿ ಹೇಳಿಕೊಂಡಿದ್ದ ಬಿಕ್ಲು ಶಿವ ಮನೆಯಲ್ಲಿ ಅವನು ಇವನ್ ಮಾಡಿದ್ದಾನೆ. ಅಪಾಯ ಇದೆ. ಒಂದು ಟೈಮ್ ನಮ್ಗೆ ಹೇಳ್ದ, ಇಲ್ಲೆಲ್ಲ ಹಾಲು ಕಳ್ಸಿದ್ರು, ನಾನು ಹೊಡೆಯೋಕ್ಕಾಗಲಿಲ್ಲ. ಯಾರೋ ನಮ್ಗೆ ಹೇಳಿದ್ರು, ಚೆನ್ನೈಯಿಂದ ಮಡ್ರಾಸಿಂದ ತಗೊಂಡು ಬಿಡ್ತಾರೆ. ಹೀಗೆ ಹೇಳ್ತಾ ಇರೋದು ವಿಜಯಲಕ್ಷ್ಮಿ. ಈಕೆ ಬಿಕ್ಲು ಶಿವನ ತಾಯಿ. ಇದೆಲ್ಲ ಗೊತ್ತಿದ್ದೇ ಮನೆಗೊಂದು ಸೇಫ್ಟಿ ಇರ್ಲಿ ಅಂತ CCTV ಹಾಕಿಸಿದ್ನಂತೆ. ಗೇಟ್ ಭದ್ರಾ ಮಾಡಿದ್ನಂತೆ. ತಾಯಿಗೆ ಮನೆಗೆ ಪೊಲೀಸರೇ ಬರಲಿ, ಅನುಮಾನ ಬಂದ್ರೆ ಡೋರ್ ತೆಗಿಬೇಡ ಅಂತ ಹೇಳಿದ್ನಂತೆ. ಇಲ್ಲಿ ಸೆಕ್ಯೂರಿಟಿ ಪ್ರಶ್ನೆ ಬಂದ್ರೆ ಜನ ಮೊದಲು ಮಾಡೋ ಕೆಲಸ CCTV ಹಾಕಿಸೋದು. CCTV ಇದೆಯಲ್ಲ, ಅದು ಯಾವನಾದ್ರೂ ಬಂದ್ರೆ ಇಂಥವನು ಬಂದಿದ್ದ, ಇಂಥವನು ಹೊಡೆದ ಅನ್ನೋದಕ್ಕೆ ಸಾಕ್ಷಿ ಕೊಡುತ್ತೆ ಹೊರತು ಕೊಲೆ ಮಾಡೋದನ್ನ ತಪ್ಪಿಸೋದಿಲ್ಲ, ಕೊಲೆಗಾರನನ್ನ ತಡೆಯೋದಿಲ್ಲ. ಇಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದ ಶಿವನೇನು ಸಾಮಾನ್ಯದವನಲ್ಲ, ಅವನದ್ದು ಒಂದು ಚರಿತ್ರೆ ಇದೆ. ಇವರು ನಮ್ಮ ಭಾರತೀನಗರ್ ಪೊಲೀಸ್ ಸ್ಟೇಷನಲ್ಲಿ ರೌಡಿ ಶೀಟ್ ರೀ. ಅವರು 2006 ರೌಡಿ ಶೀಟ್ ಓಪನ್ ಮಾಡಿದ್ದಾರೆ. ಸೊ ಈವನ್ ರೀಸೆಂಟಾಗಿ ರೌಡಿ ಪರೇಡ್ ಎಲ್ಲ ಮಾಡಿದ್ರು ಬಂದರು ಅವರು. ಅದು ಬ್ಯಾಕ್ಗ್ರೌಂಡ್ ಒಂದು 11 ಕೇಸಸ್ ಇದೆ ಅವ್ರ ಮೇಲೆ. ಬಿಕ್ಲು ಶಿವನ ಮೇಲೆ ಒಂದು ಮರ್ಡರ್ ಸೇರಿ 11 ಕೇಸ್ ಇತ್ತು. 2006ರಲ್ಲೇ ಒಂದು ಮರ್ಡರ್ ಕೇಸ್ ಸೇರಿ ಹಾಫ್ ಮರ್ಡರ್ ಅಥವಾ ಅಟೆಂಪ್ಟ್ ಟು ಮರ್ಡರ್ ಸೇರಿ ಒಟ್ಟು 11 ಕೇಸ್ ಇರೋ ರೌಡಿ ಶೀಟರ್ ಈ ಬಿಕ್ಲು ಶಿವ. ಸೆಟಲ್ಮೆಂಟ್ ಮಾಡಿಸೋದೇ ಬಿಸಿನೆಸ್. ಸೆಟಲ್ಮೆಂಟಿನಲ್ಲೇ ಕೋಟಿ ಕೋಟಿ ದುಡ್ಡು. ರೌಡಿಸಮ್ಮೆ ಆಯುಧ, ಹವಾ ಇಡೋದೇ ಅರ್ಹತೆ. ಈತನನ್ನ ಕಾಂಪೌಂಡ್ ಗಿರಾಕಿ ಅಂತಾನೂ ಕರೀತಾರೆ. ಅಂದ್ರೆ ಲಿಟಿಗೇಷನ್ ಇರೋ ಭೂಮಿಗೆ ಹೋಗೋದು, ಅದಕ್ಕೊಂದು ಕಾಂಪೌಂಡ್ ಹಾಕೋದು, ನಂದೇ ಜಮೀನು ಅಂತ ಫೋಸು ಕೊಡೋದು, ಆಮೇಲೆ ಸಂಧಾನಕ್ಕೆ ಬಂದ್ರೆ ನಂಗೂ ಬೇಡ ನಿಂಗೂ ಬೇಡ ಇಷ್ಟು ಕೊಟ್ಟು ಬಿಡು ಅಂತ ಸೆಟಲ್ಮೆಂಟ್ ಮಾಡ್ಕೊಂಡು ಎದ್ದು ಹೋಗೋ ಗಿರಾಕಿ. ವೀಕ್ಷಕರೇ, ನಿಮಗೆ ಗೊತ್ತಿರಲಿ, ಬೆಂಗಳೂರಿನಲ್ಲೇ ಇಂಥ ಸಾವಿರಾರು ರೌಡಿಗಳಿದ್ದಾರೆ. ಅವರ ಹೊಟ್ಟೆಪಾಡು ನಡೆಯೋದು ಇಂಥ ದಂಧೆಗಳಿಂದ. ಅಂಥದ್ದೊಂದು ದಂಧೆಯ ಇನ್ನೊಬ್ಬ ಕಾಂಪೌಂಡ್ ಮ್ಯಾನ್ ಜಗ್ಗ ಅಲಿಯಾಸ್ ಜಗದೀಶ. ಇವನು ಭೈರತಿ ಬಸವರಾಜನ ಬಲಗೈ ಬಂಟರಲ್ಲಿ ಒಬ್ಬ. ಆದ್ರೆ ಅವರು ಯಾರು ಅಂತಾನೆ ಶಾಸಕ ಭೈರತಿ ಬಸವರಾಜ್ ಅವರಿಗೆ ಗೊತ್ತಿಲ್ವಂತೆ. ಅವನು ಗೊತ್ತಿಲ್ಲ, ಇವನೂ ಗೊತ್ತಿಲ್ಲ, ಕೊಲೆನೂ ಗೊತ್ತಿಲ್ಲ. ಅವ್ರ ಮುಖ್ಯನ ಏನಾಗಿದೆ ಏನು ಅಂತ ಮಾಹಿತಿಯನ್ನು ಕೂಡ ತಿಳ್ಕೊತೀನಿ. ಬಟ್ ಈ ವಿಚಾರ ಏನಾಗಿದೆ, ಇದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ. ಇದು ಯಾರೋ ಇದಾಗಿದೆ ಅದಾಗಿದೆ ಅಂತೇನು ಹೇಳ್ತಾರೆ, ಅದು ಯಾರು ಕೂಡ ನನಗೆ ಗೊತ್ತಿಲ್ಲ. ಇದು ನನ್ನ ಸ್ಪಷ್ಟ ನಿಲುವು. ಹಾಗಾಗಿ ಎಲ್ಲೋ ಒಂದು ಕಡೆ ದುರುದ್ದೇಶದಿಂದ ನನ್ನನ್ನು FIR ಅಲ್ಲಿ ಸೇರಿಸಿದಾರೋ, ಇಲ್ಲ ಇದರಿಂದ ಕಾಣದ ಕೈಗಳಿದೆ, ಆ ಕಾಣದ ಕೈಗಳು ಇದ್ರ ಮುಂದೆ ಕೆಲಸ ಮಾಡ್ತಾಯಿದೆಯೋ, ಇಲ್ಲ ಸೇರಿಸಲೇಬೇಕು ಅಂತೇಳಿ ಸೇರಿಸಿದಾರೋ, ಅದು ತನಿಖೆಯಿಂದ ಗೊತ್ತಾಗ್ತದೆ. ನಾನು ಇದ್ರ ವಿರುದ್ಧ ಕಾನೂನು ಹೋರಾಟವನ್ನು ಮಾಡ್ತೀನಿ. ಸರ್, ಏನೋ ಜಮೀನು ವಿಚಾರಕ್ಕೆ ಅನ್ನುವಂಥದ್ದು ಗಲಾಟೆ ಹೇಳ್ದಲ್ಲ, ಯಾವ ಜಮೀನು ಎಲ್ಲಿದೆ, ಯಾವ ಪ್ರಿಮಿಸರ್ ಎಲ್ಲಿದೆ, ಏನೂ ನನಗೆ ಮಾಹಿತಿ ಇಲ್ಲ. ಇದು ನನ್ನ ಸ್ಪಷ್ಟ ನಿಲುವು. ಹಾಗಾಗಿ ಆ ಜಮೀನು ಎಲ್ಲಿದೆ, ಯಾರಿಗೂ ಇದು ಮಾಡಿದ್ರು, ಏನೂ ಗೊತ್ತಿಲ್ಲದೆ ನಾನು ಯಾವ ರೀತಿ ನಿಮಗೆ ಉತ್ತರವನ್ನು ಕೊಡಲಿ? ಇದು ನನ್ನ ರಿಯಾಕ್ಷನ್. ಇದು ಭೈರತಿ ಬಸವರಾಜ್ ಅವರ ವರಸೆ. ಆದ್ರೆ ಈಗ ಆರೋಪಿ ಅಂತ ಗುರುತಿಸಿಕೊಂಡಿರೋ ಜಗ್ಗಾನು ಇವರ ಜೊತೆ ಫೋಟೋ ತೆಗೆಸಿಕೊಂಡಿದ್ದ, ಹಾರ ಹಾಕಿದ್ದ, ಹ್ಯಾಪಿ ಬರ್ತ್ಡೇ ಬಸಣ್ಣ ಅಂತ ಹೇಳಿ ಕೇಕು ತಿನ್ನಿಸಿ ಫೋಟೋ ವಿಡಿಯೋ ಮಾಡಿಸ್ಕೊಂಡಿದ್ದ. ಆದ್ರೆ ಸದ್ಯಕ್ಕೆ ಅವನು ಯಾರೂ ಗೊತ್ತಿಲ್ಲ ಅಂತ ಹೇಳ್ತಿರೋ ಭೈರತಿ ಬಸವರಾಜ್ ಅವರ ಮಾತನ್ನ ನಂಬಲೇಬೇಕು, ಬೇರೆ ದಾರಿ ಇಲ್ಲ. ಮೊದಲೆಲ್ಲ ಇದು 30-40 ಸೈಟ್ಗೆ ನಡೆದ ಕೊಲೆ ಅನ್ಕೊಂಡಿದ್ರು.
ಆದರೆ ವಿಷಯದ ಆಳಕ್ಕೆ ಇಳಿದಾಗ ಗೊತ್ತಾಗಿದ್ದು ಏನಂದ್ರೆ ಇದು 1.5 ಎಕರೆ ಜಮೀನಿಗಾಗಿ ನಡೆದ ಕೊಲೆ ಅನ್ನೋ ಸತ್ಯವನ್ನ. ಆ ಜಮೀನಿನ ವ್ಯಾಲ್ಯೂ ಒಂದಲ್ಲ ಎರಡಲ್ಲ 15 ಕೋಟಿ. ಸುಮಾರು 10 ರಿಂದ 15 ಕೋಟಿ ಬೆಲೆ ಬಾಳೋ ಜಮೀನನ್ನ ಇದು ನಂದೇ ಅಂತ ಹೇಳ್ಕೊಂಡು ಒಬ್ಬ ಬಿಕ್ಲು ಶಿವನ್ಗೆ, ಇನ್ನೊಬ್ಬ ಈಗ ಸರೆಂಡರ್ ಆಗಿರೋ ಕಿರಣ್ಗೆ GPA ಮಾಡ್ಕೊಟ್ಟಿದ್ನಂತೆ. ಕೊಲೆಯ ಮೂಲ 1.5 ಎಕರೆ ಜಮೀನು. ಒಂದು ಜಮೀನು, ಇಬ್ಬರು ಓನರ್ಸ್, ಇಬ್ಬರಿಗೆ GPA. ಬೆಂಗಳೂರಿನಲ್ಲಿ ಯಾರದ್ದು ಜಮೀನು, ಯಾರದ್ದು ಓನರ್ಶಿಪ್, ಯಾವ ಜಮೀನು ಖರೀದಿ ಮಾಡಬೇಕಾದ್ರೂ ಭಯ ಆಗತ್ತೆ. ಡಾಕ್ಯುಮೆಂಟ್ಸ್ ಒಬ್ಬೊಬ್ಬರ ಹತ್ತಿರ ಒಂಥರ ಇರುತ್ತೆ. ಇಲ್ಲಿ ಯಾರ್ಯಾರಿಗೂ ನಂಬಿಕಸ್ಥರಲ್ಲ. ಇಲ್ಲೇ ನೋಡಿ, ಬಿಕ್ಲು ಶಿವ ಅನ್ನೋ ರೌಡಿಯ ಈ ಬರ್ಬರ ಕೊಲೆಗೆ ಕಾರಣವಾಗಿದ್ದು ಜಸ್ಟ್ 1.5 ಎಕರೆ ಜಮೀನು. ವ್ಯಾಲ್ಯೂ ಬಂದು ಸುಮಾರು 10 ರಿಂದ 15 ಕೋಟಿಗಳ ಲೆಕ್ಕದಲ್ಲಿ ಇರುತ್ತೆ. ಒಂದು ಟೈಮ್ ನಮ್ಗೆ ಹೇಳ್ದ, ಇಲ್ಲೆಲ್ಲ ಆಳು ಕಳ್ಸಿದ್ರು, ನಾನು ಹೊಡಿಯೋಕ್ಕಾಗಲಿಲ್ಲ. ಯಾರೋ ನನಗೆ ಹೇಳಿದ್ರು ಚೆನ್ನೈಯಿಂದ ಮೆಡ್ರಾಸಿಂದ ತಗೊಂಡು ಬಂದಿದ್ದಾರೆ ಅಂತ. ನಾನು ಹೇಳಿದೆ, ಬೇಡಪ್ಪ, ದೇವರು ನಂಬು, ದುಷ್ಟರು ಇದ್ದರೆ ನೀವು ದೂರ ಹೋಗು, ನಮ್ಗೆ ಟೈಮ್ ಸರಿಯಿಲ್ಲ. ಇಷ್ಟೇ ಸರ್ ನಾನು ಅಡ್ವೈಸ್ ಮಾಡಿರೋದು. ಕೊಲೆಗೆ 1.5 ಎಕರೆ ಕಾರಣ. ಕಿತ್ತಗನಹಳ್ಳಿಯ 1.5 ಎಕರೆ ಜಮೀನು. ಒಂದೇ ಜಮೀನಿಗೆ 3-4 ಮಾಲೀಕರು. ನದಾಫ್ ಎಂಬಾತನಿಂದ ಬಿಕ್ಲು ಶಿವಗೆ GPA, ರವಿ ಎಂಬಾತನಿಂದ ಜಗ್ಗು ಆಪ್ತ ಕಿರಣ್ಗೆ GPA. ಜಮೀನಿನ ಬೆಲೆ 10 ರಿಂದ 15 ಕೋಟಿ. இன்னொரு பேசிங்கிறது ரவுடி ஆகிடியா வந்து ரவுடி நான் சொல்ல ஜகா வந்து இந்த ஏரியாக்கு ஆளுங்க இருக்கு. இந்த ஏரியாக்குலாம் கிங் கேட்டா நீ ஏன் ஒரு பிசினஸ்மேன்? ஏய் நாய்ப்பா ஒரு ஃப்ரெண்டுன்றதுனால ஒரு மண் விட்டுங்கிற போய்டுறீங்க முடியல. என்ன பண்ற நீ? எங்க வேலை பண்றோம், நான் முடிஞ்சதை பார்த்துறேன். ஐய் ரவி, ಈಗ கொஞ்சம் டச்சர் மாட்டீங்க பார்த்துறேன். நான் என் பூல் இவர் சொல்கிறா, நான் என் அம்மா டான் என்ன பின்ன பின்ன ಐ ಕೆಲಸ ಮಾಡಿ ದಾಣ್ಣ ನೀವು. ಈ ಜಮೀನಿಗಾಗಿನೇ ಕೊಲೆ ನಡೆದಿದ್ದು. ಈ ಜಮೀನಿಗಾಗಿನೇ ಭೈರತಿ ಬಸವರಾಜ್ ಮೇಲೆ ಆರೋಪ ಕೇಳಿ ಬರ್ತಿರೋದು. ಈ ಜಮೀನಿಗಾಗಿನೇ ಹಾಲಿ MLA ಒಬ್ರು ಅರೆಸ್ಟ್ ಆಗೋ ಭಯಕ್ಕೆ ಬಿದ್ದಿರೋದು. ಬರ್ತ್ಡೇ ಪಾರ್ಟಿ ಮುಗಿಸಿ ಬಂದಿದ್ದ ಬಿಕ್ಲು ಶಿವ. ಬಿಕ್ಲನ ಕೊಲೆಗೆ ಮಾಸ್ಟರ್ ಪ್ಲಾನ್ ಹಾಕಿದ್ದ ಕಿರಣ್ ಈಗ ಅರೆಸ್ಟ್ ಆಗಿದ್ದಾರಲ್ಲ. ಆ ಟೀಮಿನಲ್ಲಿರುವಂತ ಕಿರಣ್ ಈ ಕೊಲೆಗೆ ಮಾಸ್ಟರ್ ಪ್ಲಾನ್ ಹಾಕಿದ್ನಂತೆ. ಒಂದು ಟೀಮ್ ಬಿಕ್ಲು ಶಿವನ ಸುತ್ತ ರೌಂಡ್ ಹಾಕ್ತಾ ಇತ್ತಂತೆ. ಬೆಳಿಗ್ಗೆಯಿಂದ ಬೀಟ್ ಹಾಕ್ತಿದ್ದ ಕಿರಣ್ ಅಂಡ್ ಟೀಮ್ ರಾತ್ರಿ ಬಿಕ್ಲು ಶಿವ ಮನೆಗೆ ಬಂದಿದ್ದನ್ನ ನೋಡ್ತಾರೆ. ಅಲ್ಲಿಯೇ ಫ್ರೆಂಡ್ಸ್ ಜೊತೆ ಸಿಗರೇಟ್ ಸೇತಾ ನಿಂತಿದ್ದಾಗ 8 ಜನರ ತಂಡ ಸಡನ್ ಆಗಿ ಅಟ್ಯಾಕ್ ಮಾಡಿದೆ. ಕೆಂಪು ಬಣ್ಣದ ಕಾರಿನ ಮಧ್ಯೆ ಬೀಳ್ತಾನೆ ಶಿವ. ಅಲ್ಲಿಯೇ ಕೊಚ್ಚಿ ಹಾಕುತ್ತೆ ಕಿರಣ್ ಅಂಡ್ ಗ್ಯಾಂಗ್. ಕೀ ಕೊಟ್ಟಿಲ್ಲ ಅಂದ್ರಲ್ಲ, ಅದಕ್ಕೆ ಮಗನ ಡ್ರೈವ್ನ ಹೊಡೆದ್ಬಿಟ್ಟ. ಇವನು ಯಾಕಪ್ಪ ಅವನ್ನ ಹೊಡೋಕ್ಕೆ ಹೋಗ್ಬೇಕು ಅಂದ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಗುಂಪು. ಯಾರು ಕೇಳಿದ್ರೆ ಒಬ್ಬರು ಆಕ್ಸಿಡೆಂಟ್ ಆಯಿತು ಅಂತಾರೆ, ಒಬ್ಬರು ಒಂದು ಇಲ್ಲ ಹೊಡೆದಿದ್ದಾನೆ, ಸ್ಪಾಟಲ್ಲಿ ಹೋಗ್ಬಿಟ್ಟಿದ್ದಾರೆ. ನನಗೇನು ನಮ್ಮ ಮಗನ ಮಾಡಿಬಿಟ್ಟಿದ್ದಾನೆ, ನಮ್ಮ ಗಂಡು ಮಾಡಿ ಬಂದು ಕೇಳಿ ಹೊಡೆದೆ. ಮಗನದು ಕ್ಯಾಪ್ ಒಂದು ಕಡೆ ಹಂಗೆ ಬಿದ್ದುಬಿಟ್ಟಿದೆ. ಇದೇನು ನನ್ನ ಮಗನ ಕ್ಯಾಪ್ ಇಲ್ಲಿ ಬಿದ್ದಿದೆ ಅಂದರೆ ಕ್ಯಾಪ್ ತಗೊಂಡೆ ಕೈಯಲ್ಲಿ. ಎಲ್ಲನೂ ಬಿಸಿ ನೋಡಿಬಿಟ್ರೆ ನಮ್ಮ ಮಗ ಹಿಂಗೆ ಮಲಗಿದ್ದಾನೆ ಸರ್. ಅರೆಸ್ಟ್ ಆಗಿರೋ ಕಿರಣ್ ಜಗ್ಗನ ಶಿಷ್ಯ. ಮಿಸ್ ಆಗಿರೋ ಜಗ್ಗ ಭೈರತಿ ಬಸವರಾಜ್ ಶಿಷ್ಯ. ಇವ್ರು ರಾಜಕೀಯವಾಗಿ ಎಲ್ಲೋ ಒಂದ್ ಕಡೆ ನನ್ನನ್ನು ಆ FR ಅಲ್ಲಿ ಸೇರಿಸಿ ಇವರು ರಾಜಕೀಯವನ್ನ ಮುಗಿಸ್ಬೇಕಂತ ಹೇಳಿದ್ರೆ ಅದನ್ನು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕಾನೂನು ಹೋರಾಟವನ್ನು ಮಾಡ್ತೀನಿ. ಕಾನೂನಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೀನಿ. ಅದೇ ರೀತಿ ಕೊನೆ ಪ್ರಶ್ನೆ ಸರ್, ಈಗ ಏನು ಸಾವಾಗಿದ್ದಾನೋ ಕೊಲೆಯಾಗಿರುವಂತಹ ವ್ಯಕ್ತಿ ನಿಮಗೆ ಗೊತ್ತಿಲ್ಲ, ಆದ್ರೆ ಈ ಒಂದು ಕೊಲೆ ನಿಮ್ಮ ಬೆಂಬಲಿಗರಿಂದ ಆಗಿದೆ ಅನ್ನುವಂಥ ಮಾಹಿತಿ ಬೆಂಬಲಿಗರು ಇಲ್ಲ. ಅವ್ರು ಯಾರು ನಮ್ಮ ಬೆಂಬಲಿಗರಲ್ಲ, ಯಾರು ನನಗೆ ಗೊತ್ತಿಲ್ಲ. ಸುಮ್ಮನೆ ಸುಳ್ಳು ಇದನ್ನ ಸುಳ್ಳು ಮಾಹಿತಿಗಳನ್ನ ಹೇಳ್ತಕ್ಕಂಥದ್ದು. ನನಗೆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮತದಾರರೇ ನನ್ನ ಬೆಂಬಲಿಗರು. ಹಂಗಾಗಿ ನನ್ನ ಕ್ಷೇತ್ರದ ಅಭಿವೃದ್ಧಿ, ನನ್ನ ಕ್ಷೇತ್ರದ ಮತದಾರರ ಹಿತ ಕಾಯೋದು ಬಿಟ್ಟರೆ ನನಗೆ ಈ ವಿಚಾರದ ಬಗ್ಗೆ ಯಾವುದು ಕೂಡ ನನಗೆ ಗೊತ್ತಿಲ್ಲ. ಇಷ್ಟು ಕೇಳಿದ ಮೇಲೆ ಈ ಫೋಟೋ ವಿಡಿಯೋಗಳನ್ನೊಮ್ಮೆ ಭೈರತಿ ಬಸವರಾಜ್ ಅವರಿಗೆ ಕೇಕ್ ತಿನ್ನಿಸ್ತಾ ಇರುವಂತ ಈ ವ್ಯಕ್ತಿಯೇ ಜಗದೀಶ್ ಅಲಿಯಾಸ್ ಜಗ್ಗ.
ಹಾರ ಹಾಕಿ ಕೇಕ್ ತಿನ್ನಿಸಿದ ಹುಡುಗನನ್ನು ಶಾಸಕರು ಮರೆತು ಬಿಟ್ಟಿದ್ದಾರೆ. ಇನ್ನೊಂದು ವಿಡಿಯೋ ಇದೆ ನೋಡಿ. ಯಾವುದೋ ಕಾರ್ಯಕ್ರಮದಲ್ಲಿ ಶಾಸಕರ ಜೊತೆ ಪಕ್ಕದಲ್ಲೇ ಕೂತಿದ್ದ ಹುಡುಗನೇ ಈ ಜಗ್ಗ ಅಲಿಯಾಸ್ ಜಗದೀಶ, ಆರೋಪಿ ನಂಬರ್ 1. MLA ಸಾಹೇಬರಿಗೆ ಈತನ ನೆನಪು ಇದ್ದಂತಿಲ್ಲ. ಹೋಗ್ಲಿ ಬಿಡಿ. ಆದ್ರೆ ಈ ಕೇಸಿನಲ್ಲಿ ಬೈರತಿ ಬಸವರಾಜ್ ಕೂಡ ಆರೋಪಿ. ಆರೋಪಿ ನಂಬರ್ 1 ಜಗ್ಗ ಅಲಿಯಾಸ್ ಜಗದೀಶ್ ಇನ್ನೂ ಪತ್ತೆ ಇಲ್ಲ. ಆರೋಪಿ ನಂಬರ್ 5 ಬೈರತಿ ಬಸವರಾಜ್, KR ಪುರಂ ಶಾಸಕ. ಸಡನ್ ಆಗಿ ಸರೆಂಡರ್ ಆದ 5 ಆರೋಪಿಗಳು. ಕೊಲೆ ಮಾಡಿದ್ದಾಗಿ ಆರೋಪಿಗಳು ಸರೆಂಡರ್ ಆಗಿದ್ದಾರೆ. ಆರೋಪಿಗಳಾದ ಕಿರಣ್, ವಿಮಲ್ ಸೇರಿ 5ರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಪೊಲೀಸರ ವಶದಲ್ಲಿರುವಂತ ಆರೋಪಿ ಕಿರಣ್ ಹಾಗೂ ಪ್ರಕರಣದ A1 ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಬಾಮೈದರಾಗಿದ್ದಾರೆ. ಜಗ್ಗನನ್ನು ಬಚಾವ್ ಮಾಡ್ತಾನ ಬಾಮೈದ ಕಿರಣ. ವೀಕ್ಷಕರೇ, ಪೊಲೀಸರಿಗೆ ಸರೆಂಡರ್ ಆಗಿರೋ ಕಿರಣ ತನ್ನ ಬಾವನನ್ನ ರಕ್ಷಣೆ ಮಾಡೋಕೆ ಟ್ರೈ ಮಾಡ್ತಿದ್ದಾನೆ ಅನ್ನೋ ಮಾಹಿತಿ ಇದೆ. ಪೊಲೀಸರ ಎದುರು ಕೊಲೆ ಮಾಡಿದ್ದು ನಾನು, ನನ್ನ ಭಾವನೆಗೂ ಕೊಲೆಗೂ ಸಂಬಂಧ ಇಲ್ಲ, ವಿಡಿಯೋದಲ್ಲಿರೋದು ನಾನು ಮಾತ್ರ, ಹಳೆ ಸೇಡಿನ ಕಾರಣ ಸಿಟ್ಟಿಗೆದ್ದು ಕೊಂದೇ ಬಿಟ್ಟೆ ಅಂತ ಹೇಳಿಕೊಂಡಿದ್ದಾನೆ. ಸೈಟಲ್ಲಿ ಪ್ರಾಬ್ಲಮ್, ಸೈಟಲ್ಲಿ ಒಂದು ಸಾರಿ ಜಗಳ ಆಗಿದೆ ಸೈಟಲ್ಲಿ, ಅದು ಮೀಡಿಯಲ್ಲಿ ಬಂದಿದೆ. ಇವರು ಮೀಡಿಯಾ ಅವರು ಹೋಗೆಲ್ಲ ಇಂಟರ್ವ್ಯೂ ಮಾಡಿದ್ದಾರೆ, ಅದನ್ನು ಪೊಲೀಸ್ ರೆಕಾರ್ಡಲ್ಲಿದೆ. ನಮ್ಮ ಮಗಂದು ಫೋನು ಅಲ್ಲಿಂದ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ನ ಫೋನಲ್ಲಿ ಎಲ್ಲ ರೆಕಾರ್ಡ್ಸ್ ಇದೆ. ಇವಾಗ ಅವ್ನ ಫೋನೇ ಇಲ್ಲ, ಕದ್ರಿ ಚೈನ್ ಎಲ್ಲ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಚೈನ್ ಎಲ್ಲ ದಪ್ಪ ಚೈನ್ ಎಲ್ಲ ಹಾಕೊಂಡಿದ್ದ, ಒಂದು 10,000 ಚೈನ್ ಹಾಕೊಂಡಿದ್ದ, ಆ ಚೈನು ಇಲ್ಲ. ಆಮೇಲೆ ಅವ್ನ ಮೇನ್ ಅವ್ನ ಫೋನ್ ಇಲ್ಲ. ಅವರನ್ನೆಲ್ಲ ಈಗ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ವಿಚಿತ್ರ ಅಂದ್ರೆ ಕೇಸಿನಲ್ಲಿ ಆರೋಪಿಗಳಾದ ಈಗ ಜೈಲಿನಲ್ಲಿ ಸೇರಿರುವಂತಹ ಹುಡುಗರನ್ನ ಹುಡುಕೋಕೆ ತುಂಬಾ ಪ್ರಯತ್ನ ಮಾಡಿಲ್ಲ. ಅವರೇ ಡೈರೆಕ್ಟ್ ಆಗಿ ಬಂದು ಪೊಲೀಸರಿಗೆ ಸರೆಂಡರ್ ಆಗಿದ್ದಾರೆ. ನನ್ನ ಮಗನ ಹೊಡೆದು ಹಾಕಿ ಆದ್ಮೇಲೆ ನಾನು ಹತ್ರ ಬಗ್ಗೆ ನೋಡಿದೆ, ಪ್ರಾಣ ಇರುತ್ತೆ. ಕಾಲಲ್ಲಿ 2 ಶೂ ಹಾಕ್ಕೊಂಡಿದ್ದ, ಕಾಲು ಚೆನ್ನಾಗಿದೆ, ಕೈ ಚೆನ್ನಾಗಿದೆ, ಹೊಟ್ಟೆನೂ ಚೆನ್ನಾಗಿದೆ. ನನಗೆ ನಾವು ಮುಖ ನೋಡಿಲ್ಲ, ನಾನು ಹೊಟ್ಟೆನ ಹಿಂಗೆ ಆಡ್ಬಿಟ್ಟು ಶಿವ ಎದ್ದೇಳು, ಹಾಸ್ಪಿಟ್ಲ್ಗೆ ಹೋಗೋಣ ಎದ್ದೇಳು ಅಂತ ಯಾರು ಹೆಲ್ಪ್ ಮಾಡೋಕ್ಕೆ ಬಂದೇ ಇಲ್ಲ. ಆಮೇಲೆ ಮುಖ ನೋಡಿದ್ರೆ ಮುಖನೇ ಇಲ್ಲ. ಆವಾಗ ಎಲ್ಲ ಚೆನ್ನಾಗಿದೆ, ಬೇರೆ ಇಷ್ಟು ದೂರ ಮಾತ್ರ ಇಲ್ಲ. ಇವಾಗ ಅಲ್ಲಿ ಹೋದರೆ ಆ್ಯಂಬುಲೆನ್ಸನ್ನು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಆ್ಯಂಬುಲೆನ್ಸಲ್ಲಿ ಏನಾಯಿತು ಗೊತ್ತಿಲ್ಲ, ಕುರಿ ಕದಿದಂಗೆ ಕದಿದ್ದಾರೆ. ಈಗ ಕಟ್ಟ ಕಡೆಯದಾಗಿ ಉಳಿದಿರುವ ಪ್ರಶ್ನೆ ಒಂದೇ, 1.5 ಎಕರೆ ಜಮೀನಿಗಾಗಿ ಕೊಲೆ ಮಾಡಬೇಕಾಗಿತ್ತ? 10-15 ಕೋಟಿಗಾಗಿ ಮರ್ಡರ್ ಮಾಡಬೇಕಿತ್ತ? ಸಮಸ್ಯೆ ಇದ್ರೆ ಪೊಲೀಸ್ ಇದೆ, ಕೋರ್ಟ್ ಇದೆ. ಈ ರೌಡಿಗಳಿಗೆ ಇಂತಹ ಪವರ್ ಕೊಟ್ಟಿದ್ ಯಾರು? ರೌಡಿಗಳಿಗೆ ಇಷ್ಟು ಧೈರ್ಯ ಎಲ್ಲಿಂದ ಬಂತು? ನಟ್ಟ ನಡು ರಸ್ತೆಯಲ್ಲಿ ಕೊಲೆ ಮಾಡ್ತಾರೆ ಅಂದ್ರೆ ಕೊಲೆಗಡುಕರಿಗೆ ಭಯ ಇಲ್ವಾ? ಶಾಸಕರ ಗ್ಯಾಂಗ್ ಕೂಡ ಇದರಲ್ಲಿ ಶಾಮೀಲಾಗಿದೆಯಾ? ಕೊಲೆ ಮಾಡಿದವರಿಗೆ ಈಗ 10-15 ಕೋಟಿ ಸಿಗ್ತಾ? ನೆಮ್ಮದಿ ಸಿಗ್ತಾ? ದುಡ್ಡು ಇದ್ರೆ ಏನು ಬೇಕಾದ್ರೂ ಸಿಗುತ್ತಾ? ಹಂತಕರಿಗೆ ಅವರ ಬೆನ್ನಿಗೆ ನಿಂತವರಿಗೆ ಈ ಎಲ್ಲ ಪ್ರಶ್ನೆಗಳ ಜೊತೆ ಕಾಡೋ ಕಟ್ಟ ಕಡೆಯ ಪ್ರಶ್ನೆ, ಇದೆಲ್ಲ ಬೇಕಿತ್ತ? ಈ ರೀತಿ ಕೆಟ್ಟವರು ಕೂಡ ಇಷ್ಟು ಸಾವು ಹಾಕೋಡು ಸರ್. ನಿಮ್ಮೆಲ್ಲ ಕೇಳ್ಕೊಳ್ಳೋದು, ಯಾವ ಮೀಡಿಯಾಗಿರಲಿ, ನನ್ನ ಮಗನಿಗೆ ಈ ಕೊಡೂರಾಗ ಮಾಡಿದಾರಲ್ಲ, ನಮ್ಮ ಮಗನಿಗೆ ನ್ಯಾಯ ಸಿಕ್ಕಲೇಬೇಕು ಸರ್. ಅದು ಯಾವ ಗೌರ್ಮೆಂಟ್ ಇದ್ರೂ ಸರಿ, ಯಾರಿದ್ರೂ ಸರಿ, ಅದು ಕಂಡುಹಿಡಿದು ಯಾರು ಮಾಡಿದ್ದಾರೆ ಅಂತ ನೀವು ಕಂಡುಹಿಡಿದು ನಮಗೆ ನ್ಯಾಯ ಕೊಡಿಸ್ಲೇಬೇಕು ಸರ್. ಇದು ಮಾತ್ರ ನಿಮ್ಮ ಹತ್ರ ಎಲ್ಲರ ಹತ್ರ ನಾನು ಕೇಳ್ತೀನಿ. ಕೊನೆಗೆ ಉಳಿಯೋದು ಇಷ್ಟೇ, 10 ಕೋಟಿನೂ ಇಲ್ಲ, 15 ಕೋಟಿನೂ ಇಲ್ಲ, 1.5 ಎಕರೆ ಜಮೀನು ಇಲ್ಲ. ಕೊನೆಗೆ ಉಳಿಯೋದು ಇದೆಲ್ಲ ಬೇಕಿತ್ತ ಅನ್ನೋ ಪಶ್ಚಾತ್ತಾಪ ಅಷ್ಟೇ. ಇದಾಗಿತ್ತು ಹೊತ್ತಿನ ಗ್ಯಾರಂಟಿ ವಿಶೇಷ. ನೀವು ನೋಡ್ತಿದ್ದೀರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.